ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಬೆಣ್ಣೆ ಸವರಿದ ಮಾತುಗಳನ್ನು ಆಡುವವರಿಗೆ ಇರೋ ಬೆಲೆ ಹಸಿದಾಗ ಅನ್ನಕ್ಕೆ ತುಪ್ಪ ಬೆರೆಸಿ ತಿನ್ನಿಸಿದವರಿಗಿಲ್ಲ. 1000 ಕಾಗೆಗಳು ಕೂಗಾಡಿದ್ರೇನು ಒಂದು ಕೋಗಿಲೆಯ ಧ್ವನಿಯನ್ನ ಸರಿದೂಗಿಸಲಾಗದು. ಹಾಗೆ 1000 ಜನ 1000 ಕೊಂಕು ಮಾತಾಡಿದ್ರೇನು ಒಂದು ಒಳ್ಳೆಯ ವ್ಯಕ್ತಿಯ ವ್ಯಕ್ತಿತ್ವವನ್ನ ಯಾವತ್ತೂ ವಿರೂಪಗೊಳಿಸಲಾಗದು. ಬಂಧುಗಳೇ, ಗೌರವ ಗಳಿಸುವ ವಸ್ತುವಲ್ಲ, ಅದು ವ್ಯಕ್ತಿತ್ವದ ಸಂಕೇತ. ಅನುಭವ ಸಿಗುವ ವಸ್ತುವಲ್ಲ, ಅದು ಜೀವನ ಪಾಠದ ಸಂಕೇತ. ಅದೃಷ್ಟ ತಾನಾಗಿ ಸಿಗುವ ವಸ್ತುವಲ್ಲ, ಅದು ಪ್ರಯತ್ನದ ಸಂಕೇತ. ಕೆಲವು ಜನ ಕಲ್ಲುಗಳ ಹುಡುಕಾಟದಲ್ಲಿ ವಜ್ರವನ್ನ ಕಳೆದುಕೊಳ್ತಾರೆ. ದೀಪ ಉರಿಯುತ್ತಿರುವಾಗಲೇ ತುಪ್ಪ ಹಾಕಬೇಕು, ದೀಪ ಆರಿದ ಮೇಲೆ ಹಾಕೋದು ವ್ಯರ್ಥ. ಹಾಗೆ ಮನುಷ್ಯ ನಮ್ಮ ಜೊತೆ ಇರುವಾಗಲೇ ಅವನ ಬೆಲೆ ಅರಿತು ಗೌರವಿಸಬೇಕು. ಕಾಲ ಹೋದ ಮೇಲೆ ಪಶ್ಚಾತ್ತಾಪ ಪಡುವುದು ಸುಮ್ಮನೆ ವ್ಯರ್ಥ. ಮುಖ ತೊಳೆದುಕೊಂಡು ಚೆನ್ನಾಗಿ ಕಂಡಷ್ಟು ಸುಲಭ ಅಲ್ಲ ಮನಸ್ಸು ತೊಳೆದುಕೊಂಡು ಚೆನ್ನಾಗಿ ಬದುಕೋದು. ನಿರೀಕ್ಷೆ ಮತ್ತು ನಿರಾಶೆಗಳೊಂದಿಗೆ ಸಾಗುವ ದಾರಿಯೇ ಜೀವನ. ಜೀವನದ ಮುಖಪುಟ ಮತ್ತು ಕೊನೆಯ ಪುಟದ ನಡುವೆ ಇರುವ ಪುಟದಲ್ಲಿರುವ ಒಟ್ಟು ಸಾರಾಂಶವೇ ವ್ಯಕ್ತಿತ್ವ. ಆದರೆ ಪ್ರತಿ ಪುಟವೂ ಮೌಲ್ಯಯುತವಾದಾಗಲೇ ಪುಸ್ತಕದ ಬೆಲೆ ಹೆಚ್ಚು. ಜನರಿಗೆ ಹಣದ ಮುಂದೆ ನಮ್ಮ ಒಳ್ಳೆಯ ಗುಣ ಸತ್ತ ಹೆಣಕ್ಕೆ ಸಮಾನ. ಸಂಬಂಧ ಎಂಬ ಹೆಮ್ಮರ ಕಡಿಯಲು ದುಡ್ಡು ಎಂಬ ಕೊಡಲಿ ಸಾಕು. ಯಾರನ್ನಾದರೂ ಕ್ಷಮಿಸುವಷ್ಟು ಒಳ್ಳೆಯವರಾಗಿರಿ, ಆದರೆ ಅವರನ್ನೇ ಮತ್ತೆ ಮತ್ತೆ ನಂಬುವಷ್ಟು ಮೂರ್ಖರಾಗಬೇಡಿ. ನೆನಪಿಟ್ಕೊಳ್ಳಿ, ಅನ್ನ ತಿಂದ ನಂತರ ತಟ್ಟೆ ಅಸಹ್ಯವೆನಿಸ್ತದೆ, ಹಾಗೆ ಅಗತ್ಯ ತೀರಿದ ನಂತರ ಮನುಷ್ಯ ಕೂಡ ಹಾಗೇನೆ ಎಂದು ಕೆಲವರು ಭಾವಿಸ್ತಾರೆ. ಆದರೆ ನೆನಪಿಡಿ, ಹಸಿವು ಮತ್ತೆ ಬರ್ತದೆ, ಹಾಗೆ ಮನುಷ್ಯನ ಅಗತ್ಯ ಮತ್ತೆ ಬಂದೇ ಬರ್ತದೆ. ಇನ್ನೊಬ್ಬರ ಜೀವನದ ಬಗ್ಗೆ ಇಲ್ಲಸಲ್ಲದ ಕತೆಗಳನ್ನು ಕಟ್ಟಬೇಡಿ, ಯಾಕಂದ್ರೆ ಬೇರೆಯವರು ನಿಮ್ಮ ಮೇಲೆ ಕಾದಂಬರಿನೇ ಬರಿಬೋದು. ಮನುಷ್ಯ ತನ್ನಿಷ್ಟದಂತೆ ಕಾನೂನುಗಳನ್ನು ಬರಿಬೋದು, ಆದರೆ ಆ ದೇವರು ಬರೆದ ಕಾನೂನುಗಳನ್ನು ಬದಲಿಸಲು ಸಾಧ್ಯವಿಲ್ಲ. ಕಷ್ಟ ನಿಜಕ್ಕೂ ಕೆಟ್ಟದಲ್ಲ, ಅದು ನಮ್ಮ ಮುಂದಿನ ನಡೆ ಹೇಗಿರಬೇಕು ಎಂಬುದನ್ನು ತಿಳಿಸುವ ಒಬ್ಬ ಶಿಕ್ಷಕನಂತೆ. ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗಬೇಕಂದ್ರೆ ಇಲ್ಲಿ ಯಾವುದು ನಮ್ಮದಲ್ಲ, ಯಾರು ನಮ್ಮವರಲ್ಲ, ನನ್ನದು ಅಂತ ಇದ್ರೆ ಅದು ಭಗವಂತ ಮಾತ್ರ ಅಂತ ನಾವೇ ಅಂದ್ಕೋಬೇಕು. ಬೇಕಾದವರೆಲ್ಲ ಕೈಬಿಟ್ಟಾಗ, ಧೈರ್ಯ ಕಳೆದುಕೊಂಡಾಗ, ಸೋಲುತ್ತಿದ್ದೇವೆ ಎಂದು ಭಯಪಟ್ಟಾಗ, ಯಾವುದೇ ದಾರಿ ಕಾಣಿಸದೇ ಇದ್ದಾಗ ನಮ್ಮನ್ನು ಗೆಲುವಿನ ಕಡೆಗೆ ನಡೆಸುವ ಮತ್ತು ಧೈರ್ಯ ತುಂಬುವ ಒಂದೇ ಒಂದು ಮಾತು, ದೇವರಿದ್ದಾನೆ. ಎಷ್ಟು ಜನರ ಹೃದಯ ಗೆಲ್ಲಬೇಕು ಅನ್ನೋ ಆಲೋಚನೆಗಿಂತ ಯಾರ ಹೃದಯಕ್ಕೂ ಗಾಯ ಮಾಡಬಾರದು ಅಂತ ಆಲೋಚಿಸಿದ್ರೆ ಸಾಕು. ನಮಗಿಂತ ಒಳ್ಳೆಯವರು ಮತ್ಯಾರೂ ಇರಲ್ಲ. ಸಂಬಂಧಗಳ ಸಂತೆಯಲ್ಲಿ ಸತ್ಯ ಹೇಳುವವನೇ ಏಕಾಂಗಿ. ದಾರಿ ಕಾಣುತ್ತಿಲ್ಲ ಎಂದು ದೇವರನ್ನ ದೂರಬೇಡ, ಸ್ವಲ್ಪ ತಾಳ್ಮೆಯಿಂದ ಕಾದು ನೋಡು. ದೇವರು ನಿನಗಾಗಿ ಒಂದು ಹೊಸ ದಾರಿಯನ್ನೇ ಸೃಷ್ಟಿಸುತ್ತಿರಬಹುದು. ಎಲ್ಲದಕ್ಕೂ ತಾಳ್ಮೆ ಇರಬೇಕು. ಹಾಲು, ಕೆನೆ, ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ಒಂದೇ ವಂಶದವರು, ಆದರೂ ಎಲ್ಲರ ಬೆಲೆ ಬೇರೆ ಬೇರೆ. ಯಾಕಂದ್ರೆ ಅವುಗಳ ಬೆಲೆ ಜನ್ಮದಿಂದಲ್ಲ, ಗುಣದಿಂದ ನಿರ್ಧಾರವಾಗುತ್ತೆ. ಮೈ ಮೇಲೆ ಹರಕಲು ಬಟ್ಟೆ ಇದ್ದರೂ ಪರವಾಗಿಲ್ಲ, ಆದರೆ ಮನಸ್ಸಿನಲ್ಲಿ ಹರಕಲು ಯೋಚನೆಗಳು ಇರಬಾರದು. ನೆಮ್ಮದಿಯಿಂದ ಇರಬೇಕೆ. ನಕಾರಾತ್ಮಕ ವಿಷಯಗಳು ಮತ್ತು ಟೀಕೆ ನಿಂದನೆಗಳಿಗೆ ಕಿವಿಕೊಡದೆ, ನಾವಾಯಿತು ಮತ್ತು ನಮ್ಮ ಕೆಲಸವಾಯಿತು ಎಂದು ಪರಿಶ್ರಮ ಹಾಕಿದ್ರೆ ಯಶಸ್ಸು ಮತ್ತು ನೆಮ್ಮದಿ ಕಟ್ಟಿಟ್ಟ ಬುತ್ತಿ. ಹಣದಿಂದ ನೆಮ್ಮದಿ ಹುಡುಕಲು ಹೋಗಬೇಡಿ, ಪ್ರೀತಿ ವಿಶ್ವಾಸದಲ್ಲಿ ನೆಮ್ಮದಿ ಹುಡುಕಿ. ನೆಮ್ಮದಿ ಇಲ್ಲದ ಜೀವನ ಎಷ್ಟೇ ಹಣವಿದ್ದರೂ ವ್ಯರ್ಥ. ಎಲ್ಲವನ್ನೂ ಗಮನಿಸುತ್ತಾ ಸುಮ್ಮನೆ ಇರು. ನಿನ್ನದೇ ಆದ ಕಾಲ ಬಂದೇ ಬರ್ತದೆ, ಆಗ ನಿನ್ನ ತಾಕತ್ತು ಏನೆಂದು ತೋರಿಸು. ನಾವು ದೊಡ್ಡವರಾದಾಗ ನಮಗೆ ಪೆನ್ಸಿಲ್ ಬದಲಿಗೆ ಪೆನ್ ನೀಡಲಾಗ್ತದೆ, ಯಾಕಂದ್ರೆ ನಮ್ಮ ತಪ್ಪುಗಳನ್ನು ಅಳಿಸುವುದು ಇನ್ನು ಮುಂದೆ ಸುಲಭವಲ್ಲ ಎಂಬುದನ್ನು ನಮಗೆ ಅರ್ಥ ಮಾಡಿಸಲು. ಮುಂದೆ ಸಾಗುವ ವ್ಯಕ್ತಿ ಯಾರಿಗೂ ಹಾನಿ ಮಾಡೋದಿಲ್ಲ, ಆದರೆ ಇತರರಿಗೆ ಹಾನಿ ಮಾಡುವವನು ಎಂದಿಗೂ ಮುಂದೆ ಸಾಗೋದಿಲ್ಲ. ಬೆಲೆ ಗೊತ್ತಿಲ್ಲದವರ ಬಳಿ ವಜ್ರ ಕೊಟ್ಟರೂ ಕೂಡ ಅದು ಕೇವಲ ಕಲ್ಲು. ಅಣಕಿಸುವವರು ಇರಬೇಕು, ಟೀಕಿಸುವವರು ಇರಬೇಕು, ಹೀಯಾಳಿಸುವವರು ಇರಬೇಕು. ಅವರಿಗೆ ಮಾತ್ರ ಗೊತ್ತು ನಮ್ಮ ಸಾಮರ್ಥ್ಯ. ಅವರೇ ನಮ್ಮನ್ನು ಸದಾಕಾಲ ಜಾಗೃತವಾಗಿರುವ ಕಾವಲುಗಾರರು. ಒಬ್ಬರ ವ್ಯಕ್ತಿತ್ವವನ್ನು ಆತನ ಸದ್ಗುಣಗಳಿಂದ ಅಳೆಯಬೇಕೇ ಹೊರತು ಅವನ ಆಸ್ತಿ, ಅಂತಸ್ತು ಅಥವಾ ಅಧಿಕಾರಗಳಿಂದಲ್ಲ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.